ಎಲ್ರಿಗೂ ನಮಸ್ಕಾರ. ನಿನ್ನೆ ಹೊರಗಡೆ ಹೋಗಿದ್ದು, ಹಾಗೆ ನಾಯ್ಡು ಹೋಟೆಲ್ಗೆಲ್ಲ ಹೋಗ್ಬಿಟ್ಟು ಬಂದು ಅದೇ ವಿಡಿಯೋ ಇವಾಗ ಕಂಟಿನ್ಯೂ ಮಾಡ್ತಾ ಇದ್ದೀನಿ. ಶಾಪಿಂಗ್ ಎಲ್ಲ ಮುಗಿಸ್ಕೊಂಡು ಇವಾಗ ಮನೆಗೆ ಬಂದು ಫ್ರೆಶ್ ಅಪ್ ಆಗಿ ಈಗ ತಗೊಬಂದಿರೋ ಬಟ್ಟೆಗಳೆಲ್ಲ ನೋಡ್ತಾ ಇದ್ದು. ಈಗ ಫಸ್ಟ್ ನಮ್ಮ ಅಕ್ಕನ ಸಲದಿ, ಯಾಕಂದ್ರೆ ಅವಳು ತಗೊಳ್ಳುವಾಗ ಅವಳು ಶಾಪಿಂಗ್ ಮಾಡುವಾಗ ನಾನು ಇರ್ಲಿಲ್ಲ, ನಂದೇನೋ ಬೇರೆ ಕೆಲಸ ಇತ್ತು, ಆಚೆ ಹೋಗಿದ್ದೆ. ಸೊ ಫಸ್ಟ್ ಈಗ ಅಕ್ಕ ತೋರಿಸ್ತಾಳೆ, ನೆಕ್ಸ್ಟ್ ನಾನು. ನಂಗೆ ಇದು ಸಿಕ್ಕಾಪಟ್ಟೆ ಇಷ್ಟ ಆಯ್ತು, ಕಲರು ಡಿಸೈನ್ ಎಲ್ಲ. ಉಕ್ಕ ಚೆನ್ನಾಗಿದೆ, ಟೈಟ್ ಲೂಸ್ ಮಾಡ್ಕೊಳಕ್ಕೆ. ಬೆಲ್ಟ್ ಇರ್ಬೇಕಾಗಿತ್ತಲ್ಲ, ಕೇಳೋಣ ಅಂತ ಬಂದೋಳು ಇವೆಲ್ಲಾದ್ರೂ ಮದುವೆಯಲ್ಲಿ ನಾನು ಬೇಯಕ. ಇದು ಚೆನ್ನಾಗಿದೆ. ಹುಡುಗರಿಗೆ ಸೆಲೆಕ್ಷನ್ ಇರ್ಲಿಲ್ಲ, ಸ್ಪೆಷಲಿ ಅವನ ಏಜಿಗೆ ಇರ್ಲಿಲ್ಲ. ಇದೊಂದು ಚೆನ್ನಾಗಿತ್ತು. ಆಕ್ಚುಲಿ ಇನ್ನ ತುಂಬಾ ಶಾಪಿಂಗ್ ಮಾಡಿದೀವಿ, ನಮ್ಮ ಮನೆಯವ್ರಿಗೆ ಗೊತ್ತಾಗ್ತದಲ್ಲ, ಎಡಿಟ್ ಮಾಡುವಾಗ ಬೈತಾರೆ ಅಂತ ಹೇಳ್ಬಿಟ್ಟು ಅರ್ಧಕ್ಕರ್ಧ ಕಟ್ ಮಾಡಿದ್ದೀನಿ. ಮುಂಚೆನೇ ಅಕ್ಕಂಗೆ ಹೇಳ್ಬಿಟ್ಟಿದ್ದೀನಿ, ನೀನು ಫಸ್ಟೇ ಶಾಪಿಂಗ್ ಮಾಡ್ಕೊಬಿಡು ನಂದೂ, ಆನಂತರ ಆಮೇಲೆ ನಾನು ಸ್ವಲ್ಪ ಮಾಡಿದೆ ಅನ್ನೋದು ತೋರಿಸ್ಕೊಳ್ತೀನಿ ಅಂತ. ಸೊ ಹಾಗಾಗಿ ಇಷ್ಟೇ ಶಾಪಿಂಗ್ ಮಾಡ್ಕೊ ಬಂದಿರೋದು ವಿಡಿಯೋಗೆ. ದೊಡ್ಡದಾಯ್ತು, ದೊಡ್ಡದ ಚಿಪ್ಪಿ. ಇಲ್ಲಿ ಇದು ನನ್ನ ಮಗ ಹಿಂಗೆ ಇವ್ರ ಮಖ ಮುಚ್ಚ ಎಡಿಟ್ ಮಾಡುವಾಗ ನೋಡ್ತಾ ಇದ್ದೀನಿ. ಏನು ಶಾಪಿಂಗ್ ಮಾಡಿ ಅಂತಂದರೆ ಶಾಪಿಂಗ್ ಮಾಲ್ನೇ ಹೊತ್ಕೊಂಬಂದವ್ರೆ. ಏನು ದುಡ್ಡಿಗೇನು ಬೆಲೆ ಬೇಡವಾ? ಮನೇಲಿ ತಾನೇ ಇಡೋಕ್ಕಾಗುತ್ತಾ? ಮನೇನ ಇಲ್ಲ ಕಸು ತೊಟ್ಟಿನ? ಇದು ತಲೆ ಕೆಟ್ಟೋಯ್ತಾ. ನನಗೆ ಎಡಿಟ್ ಮಾಡುವಾಗ ಸಿಟ್ಟು ತಡ್ಕೊಳಕ್ಕಾಗ್ತಿಲ್ಲ, ಅದಕ್ಕೆ ವೀಡಿಯೋದಲ್ಲೇ ಹಾಕ್ತಾ ಇದ್ದೀನಿ ಈ ಕಮೆಂಟ್ನ. ಈ ತರದೆಲ್ಲ ಬೇಡ ಅಂದೆ ಅಲ್ವಾ? ನೆನಪಿದ್ಯಾ ಮಗಳ? ವೈಟ್ ಕಲರ್ ಫ್ರಾಕ್ ಅವಳಿಗೂ ನಿಜ ಒಪ್ಕೋಬೇಕು, ಅವಾಗ ಮಾತಾಡಕ್ ಚಂದ. ಚೆನ್ನಾಗಿದೆ, ಮೆಟೀರಿಯಲ್ ನೋಡ್ಬೇಕು, ಎಷ್ಟು ಚೆನ್ನಾಗಿದೆ. ಇದು ಇದು ಅದು ವೆಲ್ವೆಟ್ ನೈಟಿ. ಹಾಗ ಇದು ಒಂದು ನನ್ನ ಮಗಳು ಏನೋ ಈ ಫ್ರಾಕ್ ಆಕ್ಚುಲಿ ಸಮೃದ್ಧಿಗೆ ಫಿಟ್ಟಿಂಗ್ ಎಲ್ಲ ಸರಿಗಿದೆ ಪೂಜಾ. ಇವಳಿಗೆ ಇದು ಸ್ಲೀವ್ ಉದ್ದ ಇದೆ, ಇದು ಕಟ್ ಮಾಡಿಸ್ತೀನಿ. ತುಂಬಾ ಇಷ್ಟಪಟ್ಟು ತಗೊಂಡಿದ್ದು. ನನಗೆ ಈ ಕಲರೇ ಇಷ್ಟ. ನಂಗೂ ನಾನು ಅಷ್ಟೇ ಇದನ್ನೆಲ್ಲ ತಗೊಂಡು ಬಂದಿದ್ದೀನಿ. ನನಗೆ ಪಿಂಕು ಆರೆಂಜ್ ತುಂಬಾ ಇಷ್ಟ, ಸೊ ಹಾಗಾಗಿ ನಾನು ಇದೇ ತಗೊಂಡೆ. ಆಕ್ಚುಲಿ ಕರೆಕ್ಟ್ ಸೈಜ್, ನಾನು ನೆಕ್ಸ್ಟ್ ಸೈಜ್ ತಗೊಳ್ಳೋಣ, ಈ ಸರಿ ದಪ್ಪ ಆಗಿರೋದ್ರಿಂದ ಎಲ್ಲ ಸ್ವಲ್ಪ ದೊಡ್ಡ ತಗೊಳ್ಳೋಣ ಅಂತ ಹೋದೆ. ಅಂತಲ್ಲಿ ಹೋದಾಗ ಏನೇನೋ ಕಣ್ಣಿಗೆ ಬೀಳ್ತದೆ, ಹಾಗಾಗಿ ಇದು ಅಂತ ತಗೊಂಡೆ. ನನ್ನ ಮಗಳೂ ಅದು ಏನೇನೋ ಪಾಪ ತಗೊಂಡಿದ್ದೆ, ಅದಕ್ಕೆ ನಾನು ಹೋಗಿದ್ದಿಲ್ಲ ಜೊತೆಲಿ, ಅದಕ್ಕೆ ದರ್ಬಾರ್ ಆಗಿತ್ತು. ಇದು ಈ ಥರ ಇದೆ. ಯಾಕಂದ್ರೆ ಅವಳಿಗೆ ತುಂಬಾ ಫಸ್ಟ್ ಕಡೆಯಿಂದ ತುಂಬಾ ಬಟ್ಟೆ ತರಿಸ್ತೀನಿ, ಸೊ ಹಾಗಾಗಿ ಬೇಡ. ಅದು ಅಲ್ಲದೆ ಅವಳಿಗೆ ಕಲರ್ ಡ್ರೆಸ್ ಇಲ್ಲ, ಆದ್ರೂ ಬೇಡ ಅನ್ಕೊಂಡಿದ್ದೆ. ಬಟ್ ಇಷ್ಟಪಟ್ಟಿತ್ತಲ್ಲ ನೈಟಿ ಅಂತ ಹೇಳಿ ತಗೊಬಂದಿದ್ದಾರೆ. 10 ರಿಂದ 15 ವರ್ಷದ ಮಕ್ಳದು ಇದು ತಗೊಬಂದಿದ್ದಾರೆ. ಇದೆಲ್ಲ ನನ್ನ ಮಗಳ ಸೆಲೆಕ್ಷನ್, ಇದೆಲ್ಲ ಚೆನ್ನಾಗಿದೆ. ಇದೊಂದು ಇಲ್ಲ ಇಲ್ಲ, ಹಾಗಾಗಿ ನನಗೆ ಖುಷಿ ಅನಿಸುತ್ತೆ. ಇದು ಹಾಗೆ ಇದೊಂದು ಟಾಪ್ ತಗೊಂಡಿದ್ದೀನಿ. ಇದೊಂದು ನಂಗೆ ಫುಲ್ ದೊಡ್ಡದು ಹಾಕೊಂಡ್ರು ಚೆನ್ನಾಗಲ್ಲ, ಟೈಟ್ ಹಾಕೊಂಡ್ರು ಚೆನ್ನಾಗಲ್ಲ. ಕರೆಕ್ಟ್ ಸೈಜ್ ತಗೊಂಡ್ರೆ ಒಂದು ವಾಶ್ ಆಗಿದ ತಕ್ಷಣ ಟೈಟ್ ಆಗುತ್ತೆ, ಏನ್ ಮಾಡ್ಬೇಕು ಅನ್ನೋದೇ ಗೊತ್ತಾಗಲ್ಲ. ಇದೊಂದು ಇರ್ಲಿ ಅಂತ ತಗೊಂಡೆ. ಇದು ಮತ್ತೆ ಇದ್ರಲ್ಲಿ ನಾನು ಆಕ್ಚುಲಿ ಟ್ರೆಂಡ್ಸ್ ಅಲ್ಲಿ 3000 4000 ಕೊಟ್ಟು ಒಂದು ಲಂಗ ಬ್ಲೌಸು ತಗೊಂಡಿದ್ದೆ. ಸೇಮ್ ಇದೇ ತಗುತ್ತೆ, ಅದ್ರ ಟಾಪ್ ಇದಕ್ಕಾಗುತ್ತೆ. ಸೊ ಹಾಗಾಗಿ ಇದು ಒಂದು ತಗೊಂಡಿದ್ದೀನಿ. ಇದು ಇದು ವೆಲ್ವೆಟ್ ಟಾಪ್ ಚೆನ್ನಾಗಿದೆ, ಏನೋ ಅಂತ ಕಲರ್ ಇರ್ಲಿಲ್ಲ. ಹಾಗೆ ನನ್ನ ಮಗಳಿಗೆ ಇಷ್ಟು ಶಾಪಿಂಗ್. ಇದು ಚಡ್ಡಿ ಇದೆ. ಇವತ್ತು ನಮ್ಮ ಮನೆಯವರು ನಮ್ಮನ್ನ ಹೊರಗಡೆ ಕರ್ಕೊಂಡು ಹೋಗ್ತೀವಿ ಅಂತ ಹೇಳಿದ್ದಾರೆ. ಹಾಗಾಗಿ ಬೆಳಗ್ಗೆ ಬೇಗ ಎದ್ದು ಎಲ್ಲ ಕೆಲಸ ಮುಗಿಸಿ ನನ್ನ ಮಗನಿಗೆ ತಿಂಡಿ ರೆಡಿ ಮಾಡ್ಕೊಳ್ತಾ ಇದ್ದೀನಿ. ಕೊಡೋದು ಸ್ವಲ್ಪ ತಿಂಡಿ ಲೇಟ್ ಆದ್ರೆ ಜೋರಾಗಿ ಕೆಡ್ಸಕ್ಕೆ ಸ್ಟಾರ್ಟ್ ಮಾಡ್ಬಿಡ್ತಾನೆ. ಅವನಿಗೆ ಅಂತ ನಾನು ಈಗ ತಿಂಡಿ ರೆಡಿ ಮಾಡ್ತಾ ಇದ್ದೀನಿ. ಮಿಲೆಕ್ಸ್ ಅವರ ಮದರ್ ರೂಟು. ಹಾಗೆ ತುಂಬಾ ಮಕ್ಕಳು ಊಟ ಸರಿಯಾಗಿ ಮಾಡಲ್ಲ, ನಿದ್ದೆನೂ ಕೂಡ ಮಾಡಲ್ಲ, ಊಟ ಮಾಡಿದ್ರು ದಪ್ಪ ಆಗಲ್ಲ. ಅಂತ ಮಕ್ಕಳಿಗೆ ಈ ಮಿಲೆಕ್ಸ್ ಮದರ್ ರೂಟ್ ತುಂಬಾನೇ ಹೆಲ್ಪ್ ಆಗುತ್ತೆ. ನಾನೀಗ ಒಂದು ಗ್ಲಾಸ್ ಹಾಲು ತಗೊಳ್ತಾ ಇದ್ದೀನಿ. ಅದಕ್ಕೆ 2 ಸ್ಪೂನ್ ಮದರ್ ರೂಟ್ ಮಿಲೆಕ್ಸ್ ಪೌಡರ್ನ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ. ಇದನ್ನ ಸಣ್ಣೂರಿಲೇ ಮಿಕ್ಸ್ ಮಾಡ್ತಾ ಬರಬೇಕು ಗಂಟಿಲ್ದಾಗೆ. ಆ ನಂತರ ಇದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪು ಹಾಕೊಳ್ತಾ ಇದ್ದೀನಿ. ಕೆಲವು ಮಕ್ಕಳು ಸ್ವೀಟ್ ಇಷ್ಟಪಡ್ತಾರೆ, ಅಂಥವ್ರು ಬೇಕಾದ್ರೆ ಸ್ವಲ್ಪ ಬೆಲ್ಲ ಹಾಕೊಬಹುದು. ನನ್ನ ಮಗನಿಗಂತೂ ಇದು ತುಂಬಾನೇ ಇಷ್ಟ, ಕೇಳಿ ತಿಂತಾ ಇರ್ತಾನೆ. ಇದನ್ನ 6 ತಿಂಗಳಿಂದ 2.5 ವರ್ಷದ ಮಕ್ಕಳಿಗೆ ನಾವು ಈ ತರ ಸರಿ ರೂಪದಲ್ಲಿ ಮಾಡಿ ತಿನ್ನಿಸ್ಬೋದು. 2.5 ವರ್ಷ ಮೇಲ್ಪಟ್ಟ ಮಕ್ಕಳಿಗೆ ನಾವು ಗಂಜಿ ರೂಪದಲ್ಲಿ ಮಾಡಿ ಲೋಟಕ್ಕೆ ಹಾಕೊಟ್ರೆ ಮಕ್ಕಳೇ ಇಷ್ಟಪಟ್ಟು ಕುಡಿತಾರೆ. ಇದರಲ್ಲಿ ಮಕ್ಕಳಿಗೆ ಬೇಕಾದಂತ ಮಿನರಲ್ಸ್, ಪ್ರೋಟೀನ್, ನ್ಯೂಟ್ರಿಷನ್ಸ್ ಇರೋದ್ರಿಂದ ಮಕ್ಕಳಿಗೆ ಇದು ತುಂಬಾನೇ ಹೆಲ್ದಿ. ಇದಕ್ಕೆ ಯಾವುದೇ ರೀತಿ ಪ್ರಿಸರ್ವೇಟಿವ್ ಆಗಲಿ, ಆರ್ಟಿಫಿಷಿಯಲ್ ಕಲರ್ ಆಗಲಿ, ಆರ್ಟಿಫಿಷಿಯಲ್ ಫ್ಲೇವರ್ ಆಗಲಿ, ಶುಗರ್ ಆಗಲಿ ಏನೂ ಇರೋದಿಲ್ಲ. ಇದರಲ್ಲಿ 9 ತರದ ಸಿರಿಧಾನ್ಯಗಳನ್ನ ಬಳಸಿರ್ತಾರೆ. ಹಾಗೆ ಗೋಡಂಬಿ, ದ್ರಾಕ್ಷಿ, ಪಿಸ್ತಾ, ಬಾದಾಮಿ ಅಂತಹ 9 ತರದ ಸಿರಿಧಾನ್ಯಗಳನ್ನ ಬಳಸಿ ತಯಾರು ಮಾಡಿರೋದ್ರಿಂದ ಮಕ್ಕಳ ಇಮ್ಯುನಿಟಿ ಹಾಗೆ ಗ್ರೋತ್ ಚೆನ್ನಾಗಾಗುತ್ತೆ. ಇದು 100% ನ್ಯಾಚುರಲ್ ಇಂಗ್ರೀಡಿಯೆಂಟ್ಸ್ ಇಂದ ಮಾಡಿರ್ತಾರೆ. ನಿಮಗೂ ಏನಾದರೂ ಈ ಪ್ರಾಡಕ್ಟ್ ಬೇಕು ಅಂದ್ರೆ ಸ್ಕ್ರೀನ್ ಮೇಲೆ ನಂಬರ್ ಕೊಟ್ಟಿರ್ತೀನಿ, ಹಾಗೆ ಡಿಸ್ಕ್ರಿಪ್ಷನ್ ಬಾಕ್ಸ್ ಅಲ್ಲಿ ಲಿಂಕ್ ಕೊಟ್ಟಿರ್ತೀನಿ, ಹೋಗಿ ಚೆಕ್ ಮಾಡಿ ಬೈ ಮಾಡಬಹುದು. ಇದು ನೆಕ್ಸ್ಟ್ ಡೇ. ಇನ್ನು ಅಕ್ಕ ಮೊನ್ನೆ ಬಂದಿದ್ಲು, ನಮ್ಮ ಅಕ್ಕ ಅವರು ಹೇರ್ ಕಟ್ಟಿಗೆ ಹೋಗಿದ್ದಾರೆ. ನಮ್ಮ ಚಿಕ್ಕ ಒಂದು ಕೂದಲು ಮತ್ತೆ ಬಂದ್ಬಿಟ್ಟಿದೆ ಅಂತ ಹೇಳಿ ಹೇರ್ ಕಟ್ ಬರಕ್ಕೆ ಹೋಗಿದ್ದಾರೆ. ನನ್ನ ಕರೆದ್ಲ, ನಾನು ನಿನ್ನೆ ಕೆಲಸ ಮಾಡ್ತಾಯಿದ್ದೆ. ಸೊ ಪಾಪ ಈಗ ಅವ್ರು ಹೋದ್ಮೇಲೆ ಇನ್ನು ಅವ್ರು ಬಂದಾಗ ಇಲ್ಲೆಲ್ಲ ಸುತ್ತಾಡಕ್ಕೆ ಅವ್ರ ಜೊತೆ ಚಂದ ಅಲ್ಲ, ಯಾಕೋ ಬೇಜಾರಾಯಿತು. ಮಾಡೋ ಕೆಲಸ ಬಿಟ್ಟು ಓಡ್ ಬಂದ್ಬಿಟ್ಟು ನಾನೇ ನನ್ನ ಮಗ.
ನಿನ್ನೆ ಹೇರ್ ಕಟ್ ಮಾಡಿಸ್ಲಂಗಾರೆ ಹಾಂ ಎಲ್ಲ ನೋಡಿ ಬರೀ 15 ದಿನಕ್ಕೆ ಎಷ್ಟು ಉದ್ದ ಬಂದಿದೆ. ಅಂದರೆ ಅವ್ರು ಚೆನ್ನಾಗಿ ಕಟ್ ಮಾಡಿದ್ರು ನಮ್ಮ ಹಾಸನಲ್ಲಿ. ಇವ್ರಿಗೆ ಬೇರೆ ಕನ್ನಡ ಬರಲ್ಲ. ನಾನು ಹಿಂಗೆ ಮಾಡಿ ಅಂದರೆ ಅವ್ರು ಹಿಂಗೆ ಮಾಡಿದ್ರೆ ಹಿಂಗೆ ಮಾಡಲಿ ಮಗಳು ಫುಲ್ ಬೋಳ ಇವಳಿಗೆ ಫುಲ್ ಬೋಳ ಮಾಡಿಸಿ. ಅವ್ರು ಕರೆದ್ಬಿಟ್ಟು ನಮ್ಮ ಅಕ್ಕನ ತಲೆ ಇಟ್ಕೊಳ್ಳಿ ಅಂತ ಕರೆದ್ರೆ ಏನೋ ಹೇಳ್ತಿದ್ದಾರೆ ಅಂದ್ಬಿಟ್ಟು ಹಾಂ ಅಂತ ಹೇಳ್ಬಿಟ್ಟು ಹಂಗೆ ಮುದ್ಕೊಂಡು ಹೊಟ್ಟೆ ನಿಂತಿದ್ದಾರೆ. ಅಕ್ಕ ಹುಡುಗಿ ಅಂತ ಹೇಳ್ದ. ನನ್ನ ಮಗಳಿಗೆ ಇನ್ನೊಂದು ಸ್ವಲ್ಪ ಹೇರ್ ಕಟ್ ಮಾಡಿಸ್ತೀನಿ. ಬರೀ 15 ಡೇಸ್ಗೆ ಎಷ್ಟು ಬೇಗ ಬಂದಿದೆ. ನಮ್ಮ ಚಿಕ್ಕ ಸ್ಮಾಲ್ ಎಕ್ಸ್ ನಮ್ಮ ಚಿಕ್ಕವಂಗೆ ಕೇಳಿ ಮಾಡಿಸ್ಕೊಂತಾರೆ. ಡ್ಯಾಡಿ ಸುಮ್ಮನೆ ಆಗ್ತಾರೆ ಚಿಕ್ಕವ. ನಮ್ಮ ಚುಪ್ಪಿ ಅವ್ನ ದುಡ್ಡು ಅವನೇ ಅರ್ನ್ ಮಾಡ್ತಾ ಇದ್ದಾನೆ. 20 ರೂಪಾಯಿ ಕೇಳ್ದೆ, ಯಾಕೆ ಅಂತ ಗೊತ್ತಿಲ್ಲ. ಪಾಪ ಇಲ್ಲಿ ಬಂದು ಅವ್ನು ಕೇಳಿದ್ಮೇಲೆ ನಾನು ಕೊಡ್ದಲ್ಲೇ ಇರೋಕ್ಕಾಗುತ್ತಾ? ಊರುಗಳಲ್ಲಾದರೆ ಬೇಡ ಸುಮ್ಮನೆ ಚುಪ್ಪಿ ಕೊಡಲ್ಲ ಅನ್ಬೋದಿತ್ತು. ಬಟ್ ಇಲ್ಲಿ ಪ್ರೀತಿಲಿ ಬಂದಿರ್ತೇವೆ ನಮ್ಮ ಚಿಕ್ಕಿ ಅಂತ ಕೇಳ್ತೇವೆ. ಕೊಡದಿದ್ರೆ ಬೇಜಾರಾಗುತ್ತೆ. ಬಟ್ ಕೊಟ್ಟರೆ ಸುಮ್ಮನೆ 20 ರೂಪಾಯಿ ಯಾಕೆ ಅಂತ ಗೊತ್ತಿಲ್ಲ. ಆ ಏಜ್ ಹುಡುಗಂಗೆ ಎಲ್ಲ ನಾವು ತೆಕ್ಕೊಟ್ಟಿರ್ತೀವಲ್ವ. ಎಲ್ಲೋ ಬಾಲ ಏನೋ ತಗೊಳಕ್ಕೆ ಅನ್ಸುತ್ತೆ. ಅದಕ್ಕೆ ನನಗೆ ಕ್ಲೀನಾಗಿ ಗುಡಿಸಿ ಒರೆಸ್ಬಿಟ್ಟು ಕೊಡು ಅಂತ ಹೇಳಿದೆ. ಏನಾದರೂ ಒಂದು ಕೆಲಸ ಮಾಡಿಬಿಟ್ಟು ಅದು ತಗೊಳ್ಳೋ ಥರ. ಹಾಗಾಗಿ ಎಷ್ಟು ಕ್ಲೀನಾಗಿ ಒರೆಸಿ ಗುಡಿಸ್ತಾ ಇದ್ದಾನೆ ಗೊತ್ತಾ ನಮ್ಮ ಚುಪ್ಪಿ. ನಮ್ಮನೆ ಹೆಣ್ಮಕ್ಳು ಹೇಳಿದ ಕೆಲಸ ನೀಟಾಗಿ ಮಾಡ್ತವೆ. ಇವತ್ತು ಅವ್ನು ಮಾಡ್ತಿದ್ದಾನೆ. ಅವನಿಗೆ ಅಲ್ಪ ದುಡ್ಡು ಬೇಕಾಗಿರೋದು. ಅದಕ್ಕೆ ಅರ್ಧ ಲೀಟ್ರ್ ಹಾಲಿತ್ತು, ಅದು ಹೊಡೆದೋಗ್ಬಿಟ್ಟಿತ್ತು. ಸೊ ಹಾಗಾಗಿ ಅದರಲ್ಲಿ ಪನ್ನೀರ್ ತೆಗೆದ್ಬಿಟ್ಟು ಅದನ್ನು ಉಂಡೆ ಮಾಡಿಬಿಟ್ಟು ಸಕ್ಕರೆ ಮತ್ತು ನೀರನ್ನ ಕುದಿಯೋಕೆ ಇಟ್ಟಿದ್ದೀನಿ. ಅದಾದ ನಂತರ ಇದು ಉಂಡೆಗಳೆಲ್ಲನೂ ಅದಕ್ಕೆ ಒಂದೊಂದು ಹಾಕ್ಬಿಟ್ಟು ಒಂದು ಸ್ವಲ್ಪ ಹೊತ್ತು ಒಂದು 5-10 ನಿಮಿಷ ಕುದಿಸ್ಬಿಟ್ಟು ಆಮೇಲೆ ಆಫ್ ಮಾಡಿ ಇಟ್ಟಿದ್ದೀನಿ. ಎಷ್ಟು ಚೆನ್ನಾಗಿ ಬಂದಿದೆ ಗೊತ್ತಾ. 3, 6, 9, 10 ಆಗಿದ್ದು ಒಂದು ಬೈಗೆ ಹಾಕೊಂಡೆ. ಬೊಂಬಾಟಾಗಿದೆ. ಈಗ ಇದನ್ನ ಫ್ರಿಜ್ಜಿಗೆ ಇಟ್ಬಿಟ್ರೆ ನೋಡಿ, ಇವಾಗ ಫ್ರಿಜ್ಜಲ್ಲಿ ಇಡ್ತಾ ಇದ್ದೀನಿ. ತಣ್ಣಗೆ ಮಾಡ್ಕೊಂಡು ತಿಂದರೆ ಸಕ್ಕತ್ತಾಗಿರುತ್ತೆ. ನೋಡಿ ನಮ್ಮನೆ ಮಕ್ಕಳಿಗೆ ಉಪ್ಪು ತಗೊಬಂದ್ರು ಅಂದರೆ ಮಳೆ ಬರ್ತಿತ್ತು. ಛತ್ರಿ ಬೇಕು ಅಂದ್ರು. ನಾವು ಛತ್ರಿ ಕಾರಲ್ಲಿ ಇಟ್ಟಿದ್ದು. ಸರಿ ಕಾರಲ್ಲಿ ಹೋಗಿ ತಗೊಬಂದ್ರು ಅಂದರೆ ಅರ್ಧ ಗಂಟೆ ಆಗಿದೆ. ಇಷ್ಟೊತ್ತಾದರೂ ಯಾಕೆ ಬರಲಿಲ್ಲ ಅಂತ ಅನ್ಕೊತಿದ್ದೆ. ಅಷ್ಟೊಳಗೆ ನಮ್ಮ ಚಿಕ್ಕವ್ವ ಬಂದುಬಿಟ್ಲು. ಅಂದರೆ ಪಾಪ ಕಾರ್ ಡಿಕ್ಕಿ ಓಪನ್ ಮಾಡಿಬಿಟ್ಟಿದ್ದಾರೆ. ಅದು ಕ್ಲೋಸ್ ಮಾಡೋಕ್ಕಾಗ್ತಿಲ್ಲ. ಆದ್ರೂ ಮಕ್ಕಳು ಏನಿಬ್ಬರು ಓಡಿ ಬರಲಿಲ್ಲ. ಆದರೆ ಇಲ್ಲಿ ಒಬ್ರು ಇರೋಕ್ಕೂ ಅವ್ರಿಗೆ ಭಯ ಈ ಜಾಗದಲ್ಲಿ. ಆದರೂ ಧೈರ್ಯ ಮಾಡಿ ಒಬ್ಬರಿದ್ದು ಒಬ್ಬರು ನಮ್ಮ ಕರ್ಕೊಂಡು ಹೋಗೋಕೆ ಬಂದಿದ್ದು. ಅರ್ಧ ಗಂಟೆ ಇನ್ನು ಸರ್ಕಸ್ ಮಾಡೋರು ಯಾರು ಬರ್ತಾರೇನೋ ಕೇಳೋಣ ಮಾಡೋಣ ಅಂತ. 100 ರೂಪಾಯಿ ದುಡ್ಡಿದೆ. ಅದರಲ್ಲಿ ಒಂದು ಕಾರ್ನ ತಗೊಬನ್ನಿ. ಕಾರ್ನ್ ಬೇಡ ತಗೊಬನ್ನಿ. ಅಂಕಲ್ಗೆ ಒಂದು ಕೊಟ್ಟು ಕಳ್ಸೋಣ ಪಾಪ. ಅಯ್ಯೋ ಕಾರ್ನಿಗೂ ದುಡ್ಡು, ಇನ್ನೂ ದುಡ್ಡು ಉಳಿಯುತ್ತೆ. ಅದ್ರಲ್ಲಿ ನೀವು ಚಾಕ್ಲೇಟ್ ಗೀಕಲ್ ಅಂದ್ರೆ ಹಾಕ ತುಂಡು ಬಿಡ್ತೀನಿ. ನಾವು 50 ರೂಪಾಯಿ ಥಿಂಗ್ಸ್ ಕೊಟ್ಟು ಕಳ್ಸಿದ್ರೆ 20 ರೂಪಾಯಿ ಇವರೇ ಖರ್ಚು ಮಾಡ್ಕೊಬಿಟ್ಟು ಬರ್ತಾರೆ. ಪಾಪ ಕತ್ಲೆ ಇತ್ತು. ಇಷ್ಟರಲ್ಲಿ ನನ್ನ ಮಗಳು ಒಬ್ಬಳೇ ಇತ್ತು ಪಾಪ. ನಮ್ಮ ಚಿಕ್ಕವನ್ ಕಳಿಸಿದ್ಲಾ, ಕರ್ಬಿಟ್ಟು ಬಾ ಅಮ್ಮ ಅದನ್ನ. ಛತ್ರಿಲಿ ಡಿಕ್ಕಿ ಎಳಿಯೋಕ್ಕೆ ಟ್ರೈ ಮಾಡಿದಾಳೆ ನಮ್ಮ ಚಿಕ್ಕವ. ಆದರೆ ನನ್ನ ಮಗಳು ಸ್ಕ್ರ್ಯಾಚ್ ಆಗುತ್ತೆ ಕಾರಿಗೆ ಅಂತ ಹೇಳ್ಬಿಟ್ಟು ಛತ್ರಿಲಿ ಎಳಿಯೋಕ್ಕೆ ಬಿಟ್ಟಿಲ್ಲ. ಹಾಗಾಗಿ ನಾನು ಇಲ್ಲಿರ್ತೀನಿ, ನೀನು ಹೋಗ್ಬಿಟ್ಟು ಬಾ ಅಂತ ಕಳ್ಸುಂಟು ನನ್ನ ಮಗಳು. ನಮ್ಮ ಚಿಕ್ಕವ ಜೋರು ಅಷ್ಟೇ, ಆದರೆ ತುಂಬ ಎದುರು ಪುಗ್ಲಿ. ಸದ್ಯ ಒಬ್ರು ಇದ್ದು ಹಂಗೆ ಇರಬೇಕು ಮಗಳು. ಇಬ್ಬರು ಬರಲಿಲ್ವಲ್ಲ, ಒಬ್ರು ಇದ್ದು ಒಬ್ರು ಬಂದ್ರಲ್ಲ, ವೆರಿ ಗುಡ್. ಇಲ್ಲ ನಮ್ಮ ಚಿಕ್ಕವನ ಹೇರ್ ಸ್ಟೈಲ್ ಹಿಂಗೆ ಆಗಿದೆ. ಅವಳು ಇಂಟು ಡ್ಯಾಡಿ ಹೇರ್ ಕಟ್ಟೆ ಇಷ್ಟ ಇಲ್ಲ, ಅದ್ರಲ್ಲಿ ಈ ಸ್ಟೈಲ್ ಮಾಡಿಸ್ಕೊಂಡಿದ್ದಾಳೆ. ನೋಡಿ ರಸಗುಲ್ಲ ಎಲ್ಲ ಮಾಡಿ ಫ್ರಿಜ್ಜಿಗೆ ಎತ್ತಿಟ್ಟಿದ್ನಲ್ಲ, ಈಗ ತಣ್ಣಗೆ ಆಗಿದೆ. ಈಗ ಅಕ್ಕಂಗೆ ಕೊಡ್ತಾ ಇದ್ದೀನಿ, ಚೆನ್ನಾಗಿದೆ ಅಂತ ಹೇಳ್ತಾ ಇದ್ದಾಳೆ. ಈಗ ಸಂಜೆ ಆಗಿತ್ತು, ಹಾಗೆ ವಾಕ್ ಮಾಡಿಕೊಂಡು ಮೋಮೋಸ್ ತಿನ್ಕೊಬಿಟ್ಟು ಬರೋಣ ಅಂತ. ಮೊನ್ನೆ ಪಪ್ಪನ್ನ ಕರ್ಕೊಂಡು ಹೋಗಿದ್ದಾಗ ಅಲ್ಲೇ ಹೋಗೋಣ ಅಂತ ಹೇಳಿ ಹೋಗ್ತಾ ಇದ್ವಿ. ಮಕ್ಕಳು ನಾವು ಎಲ್ಲರೂ. ಅಪ್ಪ ಸದ್ಯ ನೋಡಿ ನಮ್ಮನೆ ಮಕ್ಕಳು ಪಾಪ ತುಂಬ ಹೊತ್ತು ಅವ್ರು ಆಟಾಡಕ್ಕೆ ಹೋಗಿದ್ರು ಅಂತ ಅವ್ರು ಬರ್ತಾರೆ ಅಂತ ನಾವು ಅಲ್ಲಿ ವೆಯ್ಟ್ ಮಾಡ್ತಿದ್ದು, ನಾವು ಬರ್ತೀವಿ ಅಂತ ಮಕ್ಳು ಇಲ್ಲಿ ವೆಯ್ಟ್ ಮಾಡ್ತಾಯಿದ್ದು. ಪಾಪ ಎಲ್ಲೂ ಹೋಗ್ದಲ್ಲ ಇಲ್ಲೇ ಕೂತ್ಕೊಂಡಿದ್ದಾರೆ. ಖುಷಿ ಆಯಿತು. ಥ್ಯಾಂಕ್ ಯು. ನಮ್ಮ ಅಕ್ಕ ಇವತ್ತೇನೋ ಟೀ ಮಾಡಿಕೊಡ್ತಾಳೆ ಅಂತ ಇವತ್ತು. ಬೈಯನಂತಾನೆ ಕಿತ್ತಾದ್ಮೇಲೆ ಬೈದ್ರೆ ಹಂಗೆ ತಗೋಗೋಣ ಬಾ, ಬೈಸ್ಕೊಳ್ಳೋಣ. ತಪ್ಪಿಗೆ ಬೈಸ್ಕೋಬೇಕಲ್ವಾ. ಅವು ಅಲ್ಲೇ ಕೀಳದೇನೆ ಅಕ್ಕ, ಮೆಲ್ಲಿ ಕೀಳೆ ಸಾಕಷ್ಟೇ, ಸಾಕು ಬಿಡು. ಇಲ್ಲ ಇನ್ನೊಂದು 3 ಬೇಕು. ಏನೂ ಆಗಲ್ಲ ತಾನೆ? ಅಲ್ಲ ಏನಾಗಲ್ಲ. ಬೇಕಾಗುತ್ತಲ್ಲ ಅವಾಗ ಅಂತ. ಹೆಂಗಷ್ಟು ದಪ್ಪ ಆಗಿದ್ವಿ ಅನ್ನೋದಕ್ಕೆ ಅವಳು ಬಗ್ಗಿದ್ರು ನೋಡಿ, ಆ ಕಡೆ ಕೈನ ಮಂಡಿ ಮೇಲೆ ಗ್ರಿಪ್ ಇಟ್ಕೊಂಡಿದ್ದಾಳೆ. ನಾನು ಹಂಗೆ ಆಗ್ಬಿಟ್ಟಿದ್ದೀನಿ. ನೋಡೋಣ ಹೇಗಿರುತ್ತೆ ಕಾಫಿ ಅಂತ. ಟೀನ ಕಾಫಿನಿದು? ಟೀ. ಹಾಗೆ ಇಲ್ಲಿ ಎಮರ್ಜೆನ್ಸಿಗೆ ಓಡಾಡೋಕ್ಕೆ ಅಂತ ಹೇಳಿ ಬಗ್ಗಿ ಇಟ್ಟಿದ್ದಾರೆ. ಅಂದರೆ ಈಗ ಮಳೆ ಬರ್ತಾ ಇರುತ್ತೆ. ಈಗ ಮಕ್ಕಳು ನಾವು ಎತ್ಕೊಂಡಿರ್ತೀವಿ, ಥಿಂಗ್ಸ್ ತಗೊಬರೋಕ್ಕಾಗಲ್ಲ, ವಯಸ್ಸಾದವರು ಇರ್ತಾರಲ್ಲ. ಸೊ ಅಂಥವ್ರಿಗೆ ಯೂಸ್ ಆಗುತ್ತೆ ಅಂತ ಇದೆ. ನಾವು ಹೋಗಿರ್ಲಿಲ್ವಲ್ಲ, ಸೊ ಹಾಗಾಗಿ ಮಕ್ಳನ್ನ ಬಿಟ್ಬಿಟ್ಟು ಇವತ್ತು ನಾನು ಅಕ್ಕ ಇಬ್ಬರೇ ಒಂದು ರೌಂಡ್ ಹೋಗ್ಬಿಡ್ತಾ ಇದ್ದೀವಿ. ಎಷ್ಟು ಫ್ರೀ ಅನಿಸ್ತಿದೆ ಗೊತ್ತಾ. ಚಂದ ಏನು ಅಂತಾರೆ ಈ ಥರ ಓಪನ್ ಆಗಿರೋ ವೆಹಿಕಲಲ್ಲಿ ಕೂತ್ಕೊಳ್ಳೋಕ್ಕೆ. ಈಗ ಮನೆಗೆ ಬಂದು ಅಕ್ಕ ಏನೋ ಪೊಂಗಲ್ ಮಾಡ್ತೀನಿ ಅಂತ ಹೇಳಿ ಮಾಡ್ತಾ ಇದ್ದಾಳೆ. ಖಾರ ಪೊಂಗಲ್, ಅಕ್ಕಿ ಮತ್ತು 2 ಥರದ ಬೇಳೆ ಕ್ಲೀನಾಗಿ ತೊಳೆದು ಫ್ರೈ ಮಾಡಿ ನೀರು ಹಾಕಿ. ಈಗ ವಿಷಲ್ ಹಾಕೋದಕ್ಕ ಅಷ್ಟೊತ್ತಿಗೆ ನಾವು ಬೇರೆ ಕಟ್ ಅಷ್ಟೇ. ಅದು ಬಿಟ್ಟು ಇನ್ನು ಈರುಳ್ಳಿ, ಹಸಿಮೆಣಸಿನಕಾಯಿ. ಈರುಳ್ಳಿ ಇಲ್ಲ, ಬರೀ ಹಸಿಮೆಣಸಿನಕಾಯಿ, ಈರುಳ್ಳಿ, ಹಸಿಮೆಣಸಿನಕಾಯಿ, ಪೆಪ್ಪರು, ಶುಂಠಿ, ಬೆಳ್ಳುಳ್ಳಿ ಅಷ್ಟೇ. ಆ ಕಡೆ ಮಕ್ಕಳು ಮ್ಯಾಗಿ ಬೇಕು ಅಂದರು, ಮ್ಯಾಗಿ ರೆಡಿ ಮಾಡಿದ್ವಿ. ಬ್ರೆಡ್ ಅಂಡ್ ಜಾಮ್ ಕೊಟ್ಟು ಬೇಡ ಅಂದರು ಅಂತ ಒಂದೊಂದು ಪೀಸ್ ತಿನ್ಕೊಂಡು. ಜೊತೆಗೆ ಚಿಕನ್ ಫ್ರೈ. ಇದಕ್ಕೆ ಹಸಿಮೆಣಸಿನಕಾಯಿ, ಸಾಂಬಾರು ಸೊಪ್ಪು, ಸ್ವಲ್ಪ ಎಂಥದ್ದು ಕರಿಬೇವಿನ ಸೊಪ್ಪು, ಮೆಣಸು,
ಜೀರಿಗೆ ಇದೆರಡು ಒಟ್ಟಿಗೆ ಹಾಕಿದ್ದೆ. ಹಾಗಾಗಿ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್, ರೈಸು ಬೇಳೆ ಎಲ್ಲ ಬೆಂದಾಗಿದೆ. ಕಪ್ ಅಕ್ಕಿ ತಗೊಂಡ್ರೆ ಇದೇ ಒಂದ್ ಕಪ್ ಅಲ್ಲಿ ಒಂದೇ ತರದ ಬೇಳೆ ತಗೋಬಹುದು, ಇಲ್ಲಾಂದ್ರೆ ಹೆಸರು ಬೇಳೆನೂ ಒಂದೇ ಕಪ್, ಇಲ್ಲಾಂದ್ರೆ ಎರಡು ಮಿಕ್ಸ್ ಅಲ್ಲಿ ತಗೋಬಹುದು. ಸ್ವಲ್ಪ ಎಣ್ಣೆ ಹಾಕಿದೀನಿ. ಈಗ ಇವಾಗ ಇದನ್ನೆಲ್ಲ ಒಟ್ಟಿಗೆ ಏನಾದ್ರೂ ಒಗ್ಗರಣೆ ಕೊಡ್ಬೋದು, 1 by 1 ಆದ್ರೂ ಕೊಡ್ಬೋದು. ಈಗ ಫಸ್ಟ್ ನಾನು ಮೆಣಸು ಹಾಕ್ತಾ ಇದೀನಿ, ಮತ್ತೆ ಜೀರಿಗೆ. ಇದು ಹಾಕ್ತಿದ್ದಂಗೆ ಶುಂಠಿ ಬೆಳ್ಳುಳ್ಳಿ ಹಾಕ್ಬೇಕು. ಈ ಶುಂಠಿ ಬೆಳ್ಳುಳ್ಳಿ ಹಿಂದೆ ಇರೋ ಕಾರಣ ಪೇಸ್ಟ್ ಹಾಕ್ತಾ ಇದೀನಿ. ಸಿಂಪಲ್, ಈಸಿ, ತುಂಬಾ ಅರ್ಜೆಂಟ್, ಹೆಲ್ದಿ ಕೂಡ. ಅರ್ಜೆಂಟಿಗೆ ಒಂದ್ ಏನಾದ್ರು ತಿಂಡಿ ಮಾಡ್ಬೇಕು, ಇದಕ್ಕೊಂದು ಚಟ್ನಿ ಮಾಡ್ಕೊಂಡ್ರೆ ಮುಗಿದು. ಸಾಕಿಷ್ಟ ಅಲ್ವಾ? ತಡಿ ಇದು ಫ್ರೈ ಆಗಿದೆ. ಟೊಮಾಟೊ ಇದೀನಿ. ಬೇಕಂದ್ರೆ ಸ್ವಲ್ಪ ನೀರ್ ಹಾಕೋಬಹುದು. ಇವಾಗ ನಾನೊಂದ್ ಸ್ವಲ್ಪ ನೀರ್ ಹಾಕಿದ್ದೀನಿ, ಯಾಕಂದ್ರೆ ಪೊಂಗಲ್ ಸ್ವಲ್ಪ ತೆಳ್ಳಗಿದ್ರೆ ಚಂದ ಅಂತೇಳಿ. ಇವಾಗ ಕನ್ಸಿಸ್ಟೆನ್ಸಿ ನೋಡಿ ಉಪ್ಪು ಬೇಕಂದ್ರೆ ಹಾಕೋಬಹುದು. ನಾನು ಉಪ್ಪು ಹಾಕಿ ಬೇಯಿಸಿದ್ದೆ ಅಕ್ಕಿ ಮತ್ತು ಹೆಸರು ಬೇಳೆಗೆ, ಸೊ ಹಂಗಾಗಿ ಉಪ್ಪೇನು ಹಾಕಿಲ್ಲ. ಇದ್ರ ಮೇಲೆ ತುಪ್ಪ ಹಾಕೊಂತಿದ್ರೆ ರೆಡಿ. ಸಾಂಬಾರ್ ಸೊಪ್ಪು, ಕಾಯಿ ತುರಿನೂ ಹಾಕೊಂಬೋದಲ್ಲ, ಬೇಕಂದ್ರೆ ಕಾಯಿ ತುರಿ ಹಾಕೋಬಹುದು. ನಮಗೆ ಕಾಯಿ ತುರಿ ಎಲ್ಲ ಇಷ್ಟ ಇಲ್ಲ. ಹಿಂಗೆ ಜಸ್ಟ್ ಒಂದ್ ಲೈಟ್ ಆಗಿ ಒಂದು ಒಗ್ಗರಣೆ ಕೊಡೋದಷ್ಟೇ. ಈರುಳ್ಳಿ, ಟೊಮೊಟೊ, ತರಕಾರಿ ಏನು ಮೇಡಮ್. ಹೆಸರು ಬೇಳೆ ಆಕ್ಚುಲಿ ಹೆಲ್ತಿಗೂ ಒಳ್ಳೇದು. ನಾನು ಬೇಳೆ ಬೇಯಿಸುವಾಗ್ಲೇನೆ ಅದಕ್ಕೊಂದ್ ಸ್ವಲ್ಪ ಹರಳುಪ್ಪು ಹಾಕಿದ್ದೆ. ಇವಾಗ ಹರಳುಪ್ಪು ಹಾಕಿದ್ರೆ ಕರಗೋದಿಲ್ಲ, ಸೊ ಹಾಗಾಗಿ ಈಗ ಸ್ವಲ್ಪ ಸಪ್ಪೆ ಆಗಿದೆ. ಪುಡಿ ಉಪ್ಪು ಹಾಕ್ತಾ ಇದ್ದೀನಿ. ಮಕ್ಕ ನಗಾಡ್ತಾಳೆ ಅಲ್ಲ, ಇದು ಆಕ್ಚುಲಿ ಹೆಲ್ದಿ ಫುಡ್. ಯಾವ ವೆಜಿಟೇಬಲ್ಸ್ ಹಾಕಲ್ಲ, ಬಟ್ ಹೆಸರು ಬೇಳೆ ಹಾಕಿರ್ತೀವಲ್ಲ ಅದೇ ನಮ್ಮ ಆರೋಗ್ಯಕ್ಕೆ ಒಳ್ಳೇದು. ಎಷ್ಟು ಬೇಗ ರೆಡಿ ಆಯ್ತು ನೋಡಿ. ಅದು ಕುಕ್ಕರ್ ಅದ್ರೊಳಗಡೆ ಇಲ್ಲಿ ರೆಡಿ ಮಾಡ್ಕೊಂಡ್ರೆ ಕುಕ್ಕರ್ ಆರಿದ ತಕ್ಷಣ ಒಗ್ಗರಣೆ ಹಾಕೋದು ರೆಡಿ. ಇವಾಗ ಪೊಂಗಲ್ ರೆಡಿ. ಟೀ ಮಾಡ್ತೀನಿ, ಇವತ್ತೊಂದು ಸ್ಪೆಷಲ್ ಟೀ ಮಾಡ್ತೀನಿ. ಟೀಗಾಗಿ ಊಟ ಮಾಡ್ತಾರೆ, ನಂಗೆ ಹೊಟ್ಟೆ ತುಂಬ ಹೋಗ್ಬಿಡಿದೆ. ಇದು ನನಗೆ ನಮ್ಮ ಕಾಲೇಜಲ್ಲಿ ಮಾಡ್ಕೊಡೋರು ಆಲ್ಮೋಸ್ಟ್ ಒಂದು 5-6 years ಬ್ಯಾಕ್. ಟೀ ಅಂತ ಹೇಳಿ ಸೊಪ್ಪು ಹಾಕಿ ತುಂಬಾ ಚೆನ್ನಾಗಿರುತ್ತೆ, ಒಳ್ಳೆ ಸ್ಮೆಲ್ ಇರುತ್ತೆ ಮಾತ್ರ. ಈ ತರ ಇರುತ್ತೆ ನೋಡಿ, ಇದೇ ತಾನೇ ಪಕ್ಕ ಶೋರ್ ಇದೆ ಮಾಡಿ. ಮತ್ತೆ ಈ ಸೊಪ್ಪು ತೋರಿಸಿ ನೀವು ಯಾವ್ದೋ ಸೊಪ್ಪು ಅಂತ ಉಪಯೋಗಿಸ್ಬಿಟ್ಟಿರಾ? ಅದು ಫ್ಲೇವರ್ ಬರುತ್ತೆ, ಗಮ್ಮತ್ ಬರುತ್ತೆ. ಇದರಲ್ಲಿ ನಮಗೆ ಆಕ್ಚುಲಿ 2 ಲೋಟ ಬೇಕು. ಅದು ಹಾಗಾಗಿ ನಾನು ಇದರಲ್ಲಿ 3 ಲೋಟ ಹಾಕಿದ್ದೀನಿ. 1 ಲೋಟ ಹಿಂಗುತ್ತೆ, ಅಬ್ಸರ್ವ್ ಆಗುತ್ತಲ್ವಾ, ಸೊ ಕುದಿವಾಗೆಲ್ಲ. ಹಾಗಾಗಿ ನೀರಲ್ಲಿ ಕಾಯಕ್ಕೆ ಇಟ್ಟಿದ್ದೀನಿ. ಕಾಯುವಾಗ್ಲೇನೆ ಈ ಸೊಪ್ಪನ್ನ ಹಾಕ್ಬೇಕು. ತೊಳೆಯಂಗಿಲ್ಲ, ತೊಳೆದಿಟ್ಟಿದ್ದೀನಿ, ತೊಳ್ಕೊಂಡೇ ಹಾಕ್ತಾ ಇರೋದು. ಇದ್ರಲ್ಲಿ ಹುಳಿ ಫ್ಲೇವರೇ ಇದೆ. ನನಗೂ ಗೊತ್ತಿರ್ಲಿಲ್ಲ, ಕಾಲೇಜಲ್ಲಿ ಹೇಳ್ಕೊಟ್ಟಿದ್ದು ನನಗೆ. ಕಾಲೇಜಲ್ಲಿ ಮಾಡ್ಕೊಡೋರು ನಮ್ಮ ಪ್ರಿನ್ಸಿಪಲ್ ಕೃಷ್ಣೇಗೌಡರು ಅಂತ ಇದ್ರು. ಅವ್ರು ಮಾಡ್ಕೊಡೋರ ಅಲ್ಲ, ಕೃಷ್ಣೇಗೌಡರು ಅಂತ. ಅವ್ರ ಪೀರಿಯಡ್ ಅಲ್ಲಿ ನಮಗೆ ಟೀ ಮಾಡ್ಕೊಡೋರು. ಕುದಿವಾಗ ಸಕ್ಕರೆ ಹಾಕಿ ಆಫ್ ಮಾಡಿ ನಾವು ಗ್ಲಾಸ್ ಹಾಕೊಂಡ್ಮೇಲೆ ಸೋಸಿ ನಿಂಬೆಹಣ್ಣು ಹಾಕಿದ್ರೆ ರೆಡಿ. ನಾನು ಇದನ್ನ ಮಾವು ಮಾಡ್ಕೊಟ್ಟಿದ್ದೆ. ನಾನು ಇಲ್ಲಿಂದ ಫ್ಲಾಟ್ ಇಂದ ಹೋಗುವಾಗ ಒಂದು ಗಿಡ ಕಿತ್ಕೊಂಡು ಅಲ್ಲಿ ಹಾಕಿ ಮಾಡ್ಕೊಡ್ತೀನಿ. ರವು ಮಕ್ಳು ಸ್ವಲ್ಪ ಕೈ ಬೈ ನೋಡ್ಕೊತಾ ಇರ್ಬೇಕು. ಇವರು ಒಂದು ಹೂವಿನ ಗಿಡ ಅಂತ ನಮ್ಮಮ್ಮ ಹೋಗುವಾಗ ಇದು ದಾಸವಾಳದ ಗಿಡನೇ ಯಾವಾಗ ತಗೋದ್ರು ಕಿಳ್ಸ್ಕೋದ್ರು, ಅಲ್ಲಿ ಕ್ಲೀನ್ ಮಾಡ್ತಾ ಇದ್ರು, ಕೊಡ್ತಾರೆ ಆಕ್ಚುಲಿ ಅವರೇನೆ. ಈ ಕಡೆ ಪೊಂಗಲ್ ರೆಡಿ ಆಗಿದೆ, ಈ ಕಡೆ ಆ ಪೊಂಗಲ್ಗೆ ಟೀ. ಸ್ವಲ್ಪ ಡೈಜೆಷನ್ ಚೆನ್ನಾಗಾಗುತ್ತೆ ಈ ಟೀ. ಈಗ ಇದಕ್ಕೆ ನಮಗೆ ಎಷ್ಟು ಬೇಕು, ನಾನು 2 ಕಪ್ ಆಗಿರೋದ್ರಿಂದ ಒಂದು 3/4 ಸ್ಪೂನ್ ಸಕ್ಕರೆ ಹಾಕ್ತೇನೆ. ಸಕ್ಕರೆ ಪೂಜೆ ಸ್ವಲ್ಪ ಡಯಟ್ ಅಲ್ಲಿ ಇರೋದ್ರಿಂದ ಸ್ವಲ್ಪ ಕಡಿಮೆ. ಡಯಟ್ ಇರೋದ್ರಿಂದ ಸ್ವಲ್ಪ ಶುಗರ್ ಕಡಿಮೆ. 2 ಸ್ಪೂನ್ ಹಾಕೋ ಜಾಗಕ್ಕೆ 1,900 ಹಾಕಿದ್ವಿ. ಚೆನ್ನಾಗಿದೆ. ತುಂಬಾ ಕುದಿಸೋದೇನು ಬೇಡ, ಶುಗರ್ ಮೆಲ್ಟ್ ಆದ ತಕ್ಷಣ ಸೋಸೋದೆ. ಅದು ಮೆಲ್ಟ್ ಆಗೋದ್ರೊಳಗೆ ಆ ಸ್ಪೂನು ಬಾಕ್ಸ್ ಎಲ್ಲ ಎತ್ತಿಟ್ಬಿಡಿ. ನಿಂಬೆಣ್ಣೆ ಯಾವಾಗ ಮೇಲೆ ಈಗಲೇ ಇದೇ ಕಲರಾ? ಕಲರ್ ಸಕ್ಕತ್ತಾಗಿದೆ. ಕಲರ್ ಚೇಂಜ್ ಆಯ್ತು, ವೈಟ್ ಆಯ್ತು ಇವಾಗ. ಹಿಂಗೆ ಬೇಕಾ? ಅಲ್ಲಿರುವಾಗ ಬೇರೆ ಕಲರ್ ಬಂದಿತ್ತು. ಪಕ್ಕ ತನಕ ಸೇಮ್. ಆಮೇಲೆ ಎಂತೆಂಥದ್ದು ಹುಳ್ಳು ಕಡ್ಡಿ ತಿನ್ಸಿ ನಾವ್ ಈ ಮನೆಗೆ ಬಂದು ಇನ್ನೂ 1 ವರ್ಷ ಆಗಿಲ್ಲ, ಡಮಾರ ಅನ್ನಿಸ್ಬಿಟ್ಟಿದ್ಯಾ. ಇದೇ ಫ್ಲೇವರ್, ಇದೇ ಸೊಪ್ಪು ಎಲ್ಲ ಇದೆ. ಎಷ್ಟು ಚೆನ್ನಾಗಿ ಕಾಯ್ತಾ ಇದಾರೆ ಏನು. ಇನ್ನೊಂದ್ ಚೂರು ಕುದಿಸ್ಬೇಕಿತ್ತೇನಾ, ಬಟ್ ಚೆನ್ನಾಗಿದೆ. ಶುಗರ್ ಜಾಸ್ತಿ ಆಯ್ತು, ಸೊಪ್ಪು ಫುಲ್ ಹಾಕ್ಬೇಕಾಗಿತ್ತು. ನನಗೀಗ ಚೆನ್ನಾಗಿದೆ ಚಿಪ್ಪೆ. ತುಂಬ ಲೆಮನ್ ಥರ ಇದೆ, ಲೆಮನ್ ಥರ. ನಮ್ಮ ಚಿಪ್ಪಿಗೆ ಸಿಕ್ಕಾಪಟ್ಟೆ ಇಷ್ಟಾಗಿದೆ. ನನ್ನ ಮಗಳಿಗೆ ನೋಡೋಣ, ಈಗ ಕೊಡ್ತೀನಿ. ಈಗ ಬಂತು ಹೊಸ ನಿಮ್ಮ ಫ್ಲಾಟಿನ ಎಲೆಯ ಟೀ. ಇನ್ನೊಂದಂದ್ರೆ ನಮ್ಮ ಅಕ್ಕಂಗೂ ನನ್ನ ಮಗಳಿಗೂ ಆಗ ಬರೋದೇ ಇಲ್ಲ. ಬಿಸಿ ಇದೆ ಕುಸೆ, ಲೆಮನ್ ಜಾಸ್ತಿ ಇದೆ. ಲೆಮನ್, ಅದಕ್ಕೆ ಲೆಮನ್ ಟೀ ಇದು. ಗ್ರಾಸ್ ಟೀ, ಲೆಮನ್ ಟೀ. ನಾನೇನು ದರನ ಗ್ರಾಸ್ ತಿನ್ನಕ್ಕೆ ಹೆಂಗ್ ಗೊತ್ತಾಯ್ತು ಮಗಳ? ಚಿಪ್ಪಿ ನೋಡ್ದಾನೆ ಇಲ್ಲಿ 2 ಲೈನು. ನಮ್ಮ ರಾತ್ರಿಯ ಸಿಂಪಲ್ ಊಟ ರೆಡಿ ನೋಡಿ. ಈ ಥರ ಬಂದಿದೆ ಪೊಂಗಲ್, ಸಕ್ಕತ್ತಾಗಿದೆ ಅಂತ. ನಾನೀಗ ಟೇಸ್ಟ್ ನೋಡಬೇಕು. ಮಕ್ಳಿಗೆ ಮಾಡಿಕೊಟ್ಟಿದ್ದಿತ್ತು, ಮತ್ತು ರೆಡ್ ಸಾಸು. ಮತ್ತು
ಇದು ಯಾವಾಗ ಕುಡಿತೀನಪ್ಪ ಅಂತ ಅನ್ನಿಸ್ತಿದೆ. ರುಚಿ ನೋಡೋ ಅಂಥ ಟೈಮು ಚೆನ್ನಾಗಿರುತ್ತೆ. ಪೊಂಗಲ್ ನನಗೆ ತುಂಬಾ ಇಷ್ಟ. ನಮ್ಮನೆಯವರಿಗೆ ಮಕ್ಕಳಿಗೆ ಇಷ್ಟ ಇಲ್ಲ, ಹಾಗಾಗಿ ಮಾಡೋದು ಕಡಿಮೆ. ಇವತ್ತು ಅಕ್ಕ ಮಾಡಿಕೊಟ್ಲಲ್ಲ, ಅವರು ಮಾಡ್ಕೊಡೋರು ಇದ್ರೆ ತಿನ್ನೋಕೆ ಇಷ್ಟ ಚಂದ ಅಲ್ವಾ ಕೂತ್ಕೊಂಡು. ಹಾಗೆ ಎಲ್ಲರೂ ಒಟ್ಟಿಗೆ ಕೂತ್ಕೊಂಡು ಮಾತಾಡ್ಕೊಂಡು ಮಕ್ಕಳು ನಾವು ತಿಂತಾ ಇದ್ದೆ. ಯಾರೂ ಇರಲಿಲ್ಲ, ಪಪ್ಪ ಅಮ್ಮನೂ ಕೂಡ ಊರಿಗೆ ಹೋದ್ರು, ನಮ್ಮನೆಯವರು ಕೂಡ ಹಾಸನ ಹೋಗಿದ್ದಾರೆ ಇವತ್ತು ಬೆಳಗ್ಗೆನೆ. ಇನ್ನು ನಾವು ಮಕ್ಕಳು ಅಷ್ಟೇ. ಆ್ಯಕ್ಚುಲಿ ಸೊಪ್ಪಿನ ಸ್ವಲ್ಪ ಜಾಸ್ತಿ ಹಾಕ್ಬೇಕು. ನಮ್ಮ ಅಕ್ಕನೇ ಜಾಸ್ತಿ ಹಾಕ್ತಿದ್ದಾಳೆ ಅಂದ್ಕೊಂಡಿದ್ದೆ, ನೋಡಿದ್ರೆ ಇನ್ನೂ ಸ್ವಲ್ಪ ಜಾಸ್ತಿ ಹಾಕ್ಬೇಕು. ಚೆನ್ನಾಗಿದೆ. ಇದಕ್ಕೋಸ್ಕರ ಊಟ ಮಾಡ್ತಾ ಇದ್ದೀನಿ. ನೋಡು ಅಣ್ಣ ಇಲ್ಲಿ ಮಲಗಿದ್ದಾನೆ ಮಗನೇ. ಅಣ್ಣ 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 ಏನು ಖುಷಿ. ಅಯ್ಯೋ ಅಯ್ಯೋ ನಿನ್ನ ಅಷ್ಟು ಇಷ್ಟ ಅಣ್ಣ ಅಂದರೆ. ಅಯ್ಯೋ ಅಗ್ ಮಾಡಿ ಅಣ್ಣಂಗಂದ ಅಣ್ಣ ಬಾಪ ಮುತ್ತು ಕಡೆ ಅಣ್ಣಂಗೆ ಅಗ್ ಮಾಡಿ ಅಣ್ಣನ. ಅಯ್ಯೋ ಅಯ್ಯೋ ಬನ್ನಿ ಅಣ್ಣ ಮಲ್ಕೊಳ್ಳಿ ಪಾಪ. ನನ್ನ ಮಗ ಅಳ್ತಿರೋದು. ಕೂತ್ಕೊ ರೋಜ ಇಲ್ಲಿ ಕೂತ್ಕೊ ಮಗನೆ. ಕೈ ತೊಳ್ಕೊ ಬಂದವ ಪಾಪ. ಬಿಸಿ ಬಿಸಿ ಉಫ್ ಅನ್ಕೋತೀನಿ ರಜಾ. ಪಪ್ಪ ಅಮ್ಮ ಇದ್ದಾಗ ನಮ್ಮ ಜೊತೆನೇ ಊಟಕ್ಕೆ ಕೂತ್ಕೊಳ್ತಿದ್ನೆಲ್ಲ ತಟ್ಟೆ ಹಾಕಿದಾಗ. ಸೊ ಹಾಗಾಗಿ ಇವನಿಗೂ ಒಂದು ಸಪ್ರೇಟ್ ತಟ್ಟೆ ಬೇಕು, ನನಗೂ ಬೇರೆ ಕೊಡಿ ಅಂತ ಹೇಳಿ ಹಾಕಿಸ್ಕೊಂಡು ಕೂತ್ಕೊಳ್ಳುತ್ತೆ. ಅವನಿಗೆ ಇಷ್ಟ ಆಗೋಗ್ಬಿಟ್ಟಿದೆ. ಹಾಗಾಗಿ ಓಕೆ, ಸದ್ಯಕ್ಕೆ ಇವತ್ತಿಗೆ ಈ ವಿಡಿಯೋ ನಿಲ್ಲಿಗೆ ಮುಗಿಸ್ತಾ ಇದ್ದೀನಿ. ನಾಳೆ ಮತ್ತೆ ಇನ್ನೊಂದು ವಿಡಿಯೋದಲ್ಲಿ ಸಿಗ್ತೀನಿ. ಅಲ್ಲಿವರೆಗೂ ಎಲ್ರಿಗೂ ಧನ್ಯವಾದಗಳು.